ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ನನ್ಗೊಂದು ಯೋಚನೆ ಬಂದಿದೆ. ಏನು? ನಾವ್ ಯಾಕೆ ಸೆಕೆಂಡ್ ಹನಿಮೂನ್ ಪ್ಲಾನ್ ಮಾಡಬಾರ್ದು? ಯಾಕೆಂದ್ರೆ ಇತ್ತೀಚೆಗೆ ನಾನು ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ, ನೀನು ಬ್ಯುಸಿ ಆಗಿಬಿಟ್ಟಿದ್ಯಾ. ಮೈಂಡ್ಗೆ ಸ್ವಲ್ಪನೂ ರೆಸ್ಟ್ ಅನ್ನೋದೇ ಇಲ್ಲ. ಸಾಲದು ಅಂತ ಮಗು ವಿಷಯ ಬೇರೆ ಹೀಗಾಗಿದೆಯಲ್ಲ, ಅದರಿಂದ ಆಚೆ ಬರೋಕ್ಕೂ ಆಗ್ತಿಲ್ಲ. ನೀನು ಹೇಳ್ತಿರೋದು ಕರೆಕ್ಟ್. ಆದರೆ ಸಡನ್ ಆಗಿ ಸೆಕೆಂಡ್ ಹನಿಮೂನ್ ಅಂದರೆ ಪ್ಲ್ಯಾನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮಹಿ. ಹೇಗಂದ್ರು ಕಂಪ್ನಿಯವ್ರು 3 ಮಂತ್ಸಲ್ಲಿ ಅಬ್ರಾಡ್ ಕಳಿಸ್ತಿದ್ದಾರಲ್ವಾ, ಅವಾಗ ಹೋಗ್ಬೋದಲ್ವಾ. ಅದು ಅಲ್ಲದೆ ಅಪ್ಪಿ ಮದುವೆಗೆ ಲೀವ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಲೀವ್ಸ್ ಬ್ಯಾಲೆನ್ಸ್ ಕೂಡ ಇಲ್ಲ. ಸೊ ಇವಾಗ ಪ್ಲ್ಯಾನ್ ಮಾಡೋದು ಕಷ್ಟ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ ಅಲ್ವಾ? ಗುಡ್. ಬರ್ತಾ ಬರ್ತಾ ಜಾಣೆ ಆಗ್ತಿದ್ಯಾ ನೀನು. ಟೇಕ್ ರೆಸ್ಟ್. ಛೇ, ಈ ಮಾನ್ಯ ಹೋಗಿ ಹೋಗಿ ಗೌತಮ್ ಕಾರಿಗೆ ಅಡ್ಡ ಬರ್ಬೇಕಾಗಿತ್ತ? ಡಾಕ್ಟರ್, ಹುಡುಗಿ ಹೇಗಿದ್ದಾಳೆ? ಎಲ್ಲ ನಾರ್ಮಲ್ ಆಗಿದೆ. ಹಾರ್ಟ್ ಬೀಟು, ಪಲ್ಸ್ ರೇಟು ಎಲ್ಲ ಸರಿಯಾಗಿದೆ. ಆದರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಕೋಮಾಗ ಹೋದ್ರೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಲ್ಲ ಅಂತ ಅನ್ಕೋತೀನಿ. ನೋಡೋಣ. ಅವಳು ಕೋಮಾಗ ಹೋದ್ರೆ ನಾವು ಆರಾಮಾಗಿರ್ಬೋದು. ದೇವ್ರೆ, ಹಾಗೇ ಆಗ್ಲಪ್ಪ. ಈಗಲೇ ನಾವು ಯಾವುದೋ ಡಿಸಿಷನ್ಗೆ ಬರೋಕ್ಕಾಗಲ್ಲ. ವೆಯ್ಟ್ ಮಾಡಿ ನೋಡಬೇಕು. ದೇವ್ರೆ, ಹಾಗೇನೂ ಆಗದೆ ಇರಲಪ್ಪ. ಹಾಗೇನಾದರೂ ಆದರೆ ಗೌತಮ್ ಅವ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸರ್, ನಾನೇ ಹೇಳಿದ್ದು, ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸವ್ರಿಗೆ ತಿಳಿಸಲೇಬೇಕು. ಹಾಗಾಗಿ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಹೇಳಿ, ಆಕ್ಸಿಡೆಂಟ್ ಹೇಗಾಯಿತು? ಸರ್, ನಾನೇ ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಇದು ನೆಗ್ಲಿಜೆನ್ಸ್ ಇಂದ ಆಗಿದ್ದಲ್ಲ. ಅವರೇ ನನ್ನ ಕಾರ್ಗೆ ಅಡ್ಡ ಬಂದರು, ಲೈಟಾಗಿ ತಾಗ್ತಷ್ಟೇ. ಅವ್ರು ಕೆಳಗಡೆ ಬಿದ್ದರು, ಪ್ರಜ್ಞೆ ತಪ್ಪಿತ್ತು. ನಾವೇ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀವಿ. ಓಕೆ, ನಿಮ್ಮ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಆ ಹುಡುಗಿಗೆ ಪ್ರಜ್ಞೆ ಬಂದು ಸ್ಟೇಟ್ಮೆಂಟ್ ಕೊಡೋ ತನಕ ನಾವು ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಆ ಹುಡುಗಿಗೆ ಪ್ರಜ್ಞೆ ಬರೋವರೆಗೂ ನೀವೆಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕಾಗತ್ತೆ. ಓಕೆ ಇನ್ಸ್ಪೆಕ್ಟರ್, ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಅವ್ರ ಮನೆಯವ್ರನ್ನ ಕರೆಯೋಕ್ಕಾಗತ್ತಾ? ಅವ್ರ ಮನೆಯವ್ರ ವಿಷಯ ತಿಳಿಸಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಖಂಡಿತ ಪ್ರಯತ್ನ ಮಾಡ್ತೀವಿ. ಪೇಷಂಟ್ ನೋಡ್ಬೋದಾ? ಖಂಡಿತ ಬನ್ನಿ ಸರ್. ಗೌತಮ್, ನಮಗೆ ಮಾನ್ಯ ಮಾತ್ರ ಪ್ರಾಬ್ಲಮ್ ತಂದ್ಕೊಂಡಿದ್ವಿ. ಆದರೆ ಈಗ ಅವಳನ್ನ ಹುಡ್ಕೊಂಡು ಅವ್ರು ಬಂದರೆ ನಮ್ಮ ಪ್ರಾಬ್ಲಮ್ ಡಬಲ್ ಆಗತ್ತೆ. ಏನಮ್ಮ ಮಾಡೋದೀಗ? ನೀನೇನು ಯೋಚನೆ ಮಾಡಬೇಡ, ನಾನು ಎಲ್ಲ ನೋಡ್ಕೋತೀನಿ. ಅಮ್ಮ, ಸಖತ್ ಹಸುವಾಗಿದೆ, ಊಟ ಹಾಕ್ಬಿಡು. ಇವತ್ತು ನಂದೇನು ಕಾರ್ಯಕ್ರಮ ಇಲ್ಲಪ್ಪ, ಎಲ್ಲ ನಿಮ್ಮ ಅಪ್ಪನ ಕೈವಾಡ. ಬಿಸಿ ಬಿಸಿ ಅನ್ನಕ್ಕೆ ಘಮ್ ಅಂತಿರೋ ತುಪ್ಪ ಹಾಕಿ, ಫ್ರೆಶ್ ಆಗಿರೋ ಉಪ್ಪಿನಕಾಯಿ ಹಾಕಿ ಕಲಸಿದ ಕೈ ತುತ್ತು ತಿಂತಾ ಇದ್ರೆ ಸ್ವರ್ಗ. ಸ್ವರ್ಗಕ್ಕೆ 4 ಗೇಣಲ್ಲ, 3 ಮುಕ್ಕಾಲು ಗೇಣು. ಈ ಅಡಿಗೆ ಇದ್ದು ಬಿಟ್ರೆ ನಿಮ್ಮ ಅಪ್ಪಂಗೆ 2 ಹೊಟ್ಟೆ 4 ಕೈ.
ಅಪ್ಪ ನಿಮ್ ಕೈ ತುತ್ತದಿಂದ ಎಷ್ಟು ದಿವಸ ಆಗೋಯ್ತು. ಅಲ್ಟಿಮೇಟ್ ಇದಂತೂ, ಇದ್ರ ಮುಂದೆ ಯಾವುದೂ ಇಲ್ಲ. ಕೈ ತುತ್ತಿನ ರುಚಿನೇ ಬೇರೆ. ಎಸ್, ನಾನು ಇದನ್ನ ಈ ಮನೆಗೆ ಬಂದ್ಮೇಲೆ ತಿಂದಿದ್ದು. ಲಾಸ್ಟ್ ಟೈಮ್ ಮಾವನೇ ಕೈ ತುತ್ತು ಕೊಟ್ಟಿದ್ರು. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಕೈ ತುತ್ತು ಯಾಕೆ ಅಷ್ಟೊಂದು ರುಚಿಯಾಗಿರುತ್ತೆ ಹೇಳು? ಅದು ಬರೀ ತುತ್ತಾಗಿರಲ್ಲ, ಅದ್ರ ಜೊತೆ ಅಪ್ಪನ ಪ್ರೀತಿನೂ ಸೇರಿರುತ್ತೆ. ಎಲ್ಲೆಲ್ಲಿ ಪ್ರೀತಿ ಮಿಕ್ಸ್ ಆಗುತ್ತೋ ಅದೆಲ್ಲ ಚೆನ್ನಾಗಿರುತ್ತೆ. ನಿನ್ನ ಲೈಫ್ ಥರ. ಹೌದು, ಈಗ ನಿನಗೆ ಪ್ರೀತಿ ಕೊಟ್ಟ ನನ್ನ ಮಗನಿಗೆ ಒಂದು ತುತ್ತು, ನನ್ನ ಮಗನಿಗೆ ಪ್ರೀತಿ ಕೊಟ್ಟ ನನ್ನ ಸೊಸೆಗೆ ಒಂದು ತುತ್ತು, ಅಪ್ಪ ಅಂದರೆ ಬಾಯಿ ಬಿಡುವಂಥ ಅಪ್ಪಿಗೆ ಒಂದು ತುತ್ತು. ನನಗೂ ಕೊಡ್ರಿ, ನಾನೇನು ಮಾಡಿದ್ದೆ? ಅಯ್ಯೋ, ನಿನ್ನನ್ನು ಬಿಡ್ತೀನೇನೆ. ತಗೋ, ಮುತ್ತು ಕೊಟ್ಟಂತ ಮಡದಿಗೆ ಒಂದು ತುತ್ತು. ಏನು ಮಾತಾಡ್ತೀರಾ ಮಕ್ಕಳು ಮುಂದೆ? ನೀನು ನನ್ನ ಮಾತಿಗೆ ಬೇರೆ ಅರ್ಥ ಮಾಡ್ತಿದ್ಯಾ ನೋಡು. ಮುತ್ತು ಅಂದ್ರೆ ಮುತ್ತಿನಂತ 3 ಮಕ್ಕಳು ಕೊಟ್ಟಿದ್ದು ಅಂತ ಅರ್ಥ. ಇಷ್ಟಕ್ಕೂ ಮುತ್ತು ಕೊಟ್ಟಿದ್ದಕ್ಕೆ ಅಲ್ವೇನೆ 3 ಮಕ್ಕಳಾಗಿದ್ದು. ಪ್ಲೀಸ್ ಸುಮ್ಮನೆ ತಿನ್ನಿ. ನಾನು ಊಟ ಆದಮೇಲೆ ಶಾಸ್ತ್ರಿಗಳ ಮನೆಗೆ ಹೋಗೋಣ ಅಂತ ಇದ್ದೀನಿ. ಅದೇನ್ರಿ ಇದ್ದಕ್ಕಿದ್ದಾಗೆ? ಅದು ಯಾಕೋ ನಮ್ಮ ಮನೆ ಮೊದಲ ಥರ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಕಣೆ. ಮದುವೆ ನೋಡಿದ್ರೆ ಹಾಗಾಯಿತು. ಆವಾಗಿಂದ ನನ್ನ ಮನಸ್ಸಲ್ಲಿ ಒಂಥರ ಕಸಿವಿಸಿ ಕಡೆ. ಮಗು ವಿಷಯ ಹಾಗಾದರೆ ಇನ್ನು ಅಪೇಕ್ಷಾ ಮದುವೆ ನಿಂತೇ ಹೋಯ್ತು. ಅದು ಅಲ್ಲದೆ ಅವಳು ಮದುವೆನಲ್ಲಿ ನಾವು ಜಾತಕನ ತೋರಿಸಿರಲಿಲ್ಲ. ಅದಕ್ಕೆ ಶಾಸ್ತ್ರಿಗಳ ಮನೆಗೆ ಹೋಗ್ಬಿಟ್ಟು ಜಾತಕ ತೋರಿಸಿ ಏನಾದರೂ ದೋಷ ಇದ್ದರೆ ಅದಕ್ಕೆ ಏನು ಪರಿಹಾರ ಅಂತ ತಿಳ್ಕೊಂಡು ಪರಿಹಾರ ಮಾಡಿಬಿಟ್ರೆ ಎಲ್ಲ ಮೊದಲ ಥರ ಆಗತ್ತೆ ಅನ್ನೋ ನಂಬಿಕೆ ನನಗೆ. ಸರಿಯಪ್ಪ, ಹೋಗಿ ಬನ್ನಿ. ಮಾವ, ನೀವು ಶಾಸ್ತ್ರ ಜಾತಕ ಎಲ್ಲರೂ ನಂಬ್ತೀರಾ? ನಂಬ್ತೀನಮ್ಮ. ಮೊದಲು ವಯಸ್ಸಿದ್ದಾಗ ನಂಬ್ತಾ ಇರಲಿಲ್ಲ. ಮದುವೆ ಆಗಿ 3 ಮಕ್ಕಳಾದ ಮೇಲೆ ಮಕ್ಕಳ ಖುಷಿ ಎಲ್ಲದಕ್ಕಿಂತ ಮುಖ್ಯ, ಅವ್ರ ಸಂತೋಷ ಎಲ್ಲದಕ್ಕಿಂತ ಮುಖ್ಯ ಅಂತ ಎಲ್ಲದರ ಮೇಲೂ ನಂಬಿಕೆ ಶುರು ಆಗ್ಬಿಡ್ತು. ಯಾವ ಲೆವೆಲ್ಗೆ ಅಂದರೆ ಈಗ ಯಾವುದೇ ಕಲ್ಲು ನೋಡಿದ್ರು ಕೈ ಮುಗಿಬೇಕು ಅನ್ಸುತ್ತೆ. ಮನುಷ್ಯನ ಜೀವನದಲ್ಲಿ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಒಂದು ಮದುವೆ ಆಗಬೇಕು, ಇನ್ನೊಂದು ಮಕ್ಕಳಾಗಬೇಕು. ತಗೊಳ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.